ಯಾಕಂತಂದರೆ 2 ಸಿನಿಮಾ ಬರ್ತಾ ಇರೋದ್ರಿಂದ ಪ್ಲ್ಯಾನ್ ಅಂತೂ ಮಾಡ್ತೀನಿ. ಖಂಡಿತವಾಗೂ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಟ್ರೈ ಮಾಡ್ತೀನಿ. ಎಂಟೈರ್ ಕರ್ನಾಟಕ. ಎಂಟೈರ್ ಕರ್ನಾಟಕ ಸರ್. ಇದು ಇಯರ್ ಎಂಡ್ ಬರುತ್ತಲ್ಲ, ಇಯರ್ ಎಂಡ್ ಬಂದಾಗ ನಿಮಗೆ 10 ಸಿನಿಮಾ ಮಾಡಿದ್ರೂ ಓಕೆ ಆಗುತ್ತೆ. ಬಟ್ ಆ ಸಿನಿಮಾ ಅದರಲ್ಲಿ ಕಂಟೆಂಟ್ ಯಾರು ಚೆನ್ನಾಗಿರುತ್ತೋ 100% ಅವ್ರದ್ದು ಓಡುತ್ತೆ ಅನ್ನೋದು ನಮ್ಗೆ ಅಭಿಪ್ರಾಯ ಇದೆ ಸರ್. ಸರ್ ಓಕೆ, ನಿಮ್ಮ ಅಭಿಪ್ರಾಯ ಓಕೆ. ಆದರೆ ಈಗ ನೋಡಿ, ಈಗಾಗಿದೆ ಪುಷ್ಪದೇ ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಅಲ್ವಾ? ನೀವೇ ಡಿಸ್ಟ್ರಿಬ್ಯೂಷನ್. ಹೌದು ಸರ್. ಕರೆಕ್ಟ್ ಅಲ್ವಾ ಸರ್? ಹೌದು. ಈಗಾಗಿರೋ ಸಮಸ್ಯೆಗಳು ನಿಮಗೂ ಗೊತ್ತಿದೆ ಏನೇನು ಆಗ್ತಿದೆ ಅಂತ. ಹೌದು ಸರ್. ಹಂಗಾಗಿ ಆ 2 ಸಿನಿಮಾ ಕೂಡ ದೊಡ್ಡ ನಮ್ಮ ಕನ್ನಡ ಸ್ಟಾರ್ಸ್ದೇನೆ. ಒಂದು ಉಪೇಂದ್ರ ಅವ್ರದ್ದು, ಒಂದು ಸುದೀಪ್ ಅವ್ರದ್ದು. ಹೌದು ಸರ್. ಸೊ ಈ ಸಿನಿಮಾ ಬಂದಾಗ ಏನಾಗುತ್ತೆ, 8 ಮಿನಿಟಲ್ಲಿ ಅವ್ರು ಒಂದು 10-15 ಥಿಯೇಟರ್ ಕೊಟ್ಬಿಟ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋರೆಲ್ಲರೂ ಇಕ್ಕಟ್ಟೆ ಸಿಗಾಕೋತಾರೆ. ಅದಕ್ಕೆ ನೀವು ಪಕ್ಕ ಏನು ಮಾಡ್ಕೊಂಡಿದ್ದೀರ ಅನ್ನೋದು ಬೇಕಷ್ಟೇ. ಅಲ್ಲ, ನಮ್ಮ ಹೀರೋ ಅವ್ರು ಹೇಳ್ಬಿಟ್ಟಿದ್ದಾರೆ, ನನಗೆ ಮಲ್ಟಿಪ್ಲೆಕ್ಸ್ ತುಂಬ ಜಾಸ್ತಿ ಬೇಕು, ಆದಷ್ಟು ನನಗೆ ಸಿಂಗಲ್ ಥಿಯೇಟರ್ಸ್ ಕಡಿಮೆ ಇದ್ರೂ ನಡೀತದೆ ಅಂತ ಹೇಳಿದ್ದಾರೆ. ಕೊಡ್ತಾರೆ. ಇವಾಗ ಇರೋದೇ ಅದು 2 ಸಿನಿಮಾ. ಇನ್ನು ಅಲ್ಲ, 2 ವಾರಕ್ಕೆ ಎಲ್ಲ ಸಿನಿಮಾ ತೆಗಿತಾ ಇರ್ತಾರೆ. ಈಗ ಮಲ್ಟಿಪ್ಲೆಕ್ಸು ಕೊಡ್ತಾರೆ ಅವ್ರಿಗೆ. 100% ನಮಗೂ ಮಲ್ಟಿಪ್ಲೆಕ್ಸ್ ಸಿಗುತ್ತೆ. ಎಲ್ಲ ಕಡೆ ನಾವು ತುಮಕೂರು, ದಾವಣಗೆರೆ, ಬ್ಯಾಂಗ್ಳೂರು ಎಲ್ಲ ಓಪನ್ ಮಾಡ್ತೀವಿ. ಅವ್ರು ಎಲ್ಲೆಲ್ಲಿ ಹೇಳಿದಾರೋ ಅಲ್ಲೆಲ್ಲ ಓಪನ್ ಮಾಡಿಸ್ತೀನಿ ನಾನು. ಇದು ಯಾವ ಸಿನಿಮಾ ಇನ್ಸ್ಪಿರೇಷನ್ ನಿಮಗೆ ಇದು ಮಾಡೋದಕ್ಕೆ ಅಂತ? ಸರ್, ಇನ್ಸ್ಪಿರೇಷನ್ ರಿಯಲ್ ಸ್ಟೋರಿ ಅಂತ ಹೇಳ್ಬೋದು. ಅಲ್ಲಲ್ಲ, ಯಾವ ಮೂವಿ ಇನ್ಸ್ಪಿರೇಷನ್ ಅಂತ? ಮೂವಿ ಒಂದೇ ಹೇಳೋದು ಕಷ್ಟ ಆಗುತ್ತೆ ಯಾಕಂದ್ರೆ ಮಲಯಾಳಮಲ್ಲಿ ಆಲ್ರೆಡಿ ಸೇಮ್ ಟೈಟ್ಲ್ ಇರೋದು ಬಂದಿದೆ. ಸೇಮ್ ಟೈಟಲ್. ಹೌದು. ಮತ್ತೆ ಟ್ರೇಲರ್ ನೋಡಿದ್ರೆ ಸ್ವಲ್ಪ ರಿಲೇಟ್ ಆಗುತ್ತೆ ಆ ಸ್ಟೋರಿಗೆ. ಅದು ಮಲಯಾಳಂ ಔಟ್ ಆಫ್ ಸಿಲೆಬಸ್ ನಾನು ನೋಡಿಲ್ಲ. ಓಕೆ. ಅದು ಅವ್ರದ್ದು ಮುಂಚೆ ಟೈಟಲ್ ಬರಲಿಲ್ಲ, ನಾನು ಗೂಗಲ್ ಅಲ್ಲಿ ಹಾಕಿದಾಗ ಬರ್ತಾ ಇರಲಿಲ್ಲ. ಅವ್ರೇನ್ ಮಾಡಿದ್ದಾರೆ, ಕೋವಿಡ್ ಆದ್ಮೇಲೆ ಡಬ್ಬಿಂಗ್ ಮಾಡಿದ್ದಾರೆ ಕನ್ನಡಕ್ಕೆ. ಆ ಡಬ್ಬಿಂಗ್ ಮಾಡಿದ್ಮೇಲೆ ಅದು ಕ್ರಿಟಿಕ್ಸ್ ಎಲ್ಲ ಜಾಸ್ತಿ ಆಗಿ ಇವಾಗ ಗೂಗಲ್ ಸರ್ಚ್ ಅಲ್ಲಿ ಬರ್ತಾ ಇದೆ. ಯಾಕಂದ್ರೆ ನಾವು ಟೈಟಲ್ ಇಟ್ಟಾಗ ಫಸ್ಟ್ ಸರ್ಚ್ ಮಾಡಿದಾಗ ಅವತ್ತಿಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ ಸರ್ಚ್ ಇಂಜಿನ್ ಅಲ್ಲಿ. ಇವಾಗ ಅದು ಡಬ್ಬಿಂಗ್ ಆದ್ರಿಂದ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಅದೇನೋ ಹಿಟ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ಎಲ್ಲ ಕಡೆ ಡಬ್ ಆಗಿದೆ. ಇವಾಗ ಅದು ಮೇಲ್ ಬಂದಿದೆ. ಅದು ನಾನು ಚೇಂಬರಲ್ಲಿ ಕೇಳಿದೆ, ಇದು ಪರವಾಗಿಲ್ಲ, ಇಲ್ಲ ನೀನು ಕನ್ನಡ ಸಿನಿಮಾ ಮಾಡು, ಅದೇನು ತೊಂದರೆ ಇಲ್ಲ, ರಿಜಿಸ್ಟರ್ ಆಗಿದೆ, ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದ್ರು, ಮಾಡಿದ್ದೆ. ಓಕೆ. ಈ ಸಿನಿಮಾ ಮೂಲಕ ನೀವು ಯೂತ್ಸಿಗೆ ಏನು ಹೇಳಿಕೊಟ್ಟಿದ್ದೀರಾ? ಸರ್, ಮೇನ್ಲಿ ಎಲ್ಲ ಸಿನಿಮಾಲು ಒಂದು ಹ್ಯಾಪಿ ಎಂಡಿಂಗ್ ನೋಡಿರ್ತೀರಾ, ಇಲ್ಲ ಒಂದು ಸ್ಯಾಡ್ ಎಂಡಿಂಗ್ ನೋಡಿರ್ತೀರಾ. ಈ ಸಿನಿಮಾಲ್ ಅದೆರಡು ಬಿಟ್ಟು ಬೇರೆ ಇರುತ್ತೆ. ಸೊ ಏನಾಗ್ತಿದೆ ಅಂದರೆ ಸರ್, ನನಗೊಂದು ಕಾಣಿಸೋ ಮೇನ್ ಕಾಮನ್ ಪ್ರಾಬ್ಲಮ್ಗಳು, ಜಾಬ್ ಬಗ್ಗೆ ನಾನು ಒಂದು 5 ಅವರ್ ಮಾತಾಡ್ತೀನಿ, ಯಾಕಂದರೆ ಅದು ಇಲ್ಲಿ ರಿಲೆವೆಂಟ್ ಇಲ್ಲ, ಅದನ್ನು ಹೇಳಲ್ಲ. ಮೇನ್ ಪ್ರಾಬ್ಲಮ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಟ್ರಸ್ಟ್ ಇಶ್ಯೂಸ್. ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದೆ, ಯು ಕ್ಯಾನ್ ಟಚ್ ಮೀ ಬಟ್ ನಾಟ್ ಮೈ ಫೋನ್ ಅಂತ ಹೇಳ್ತಾರೆ. ನನ್ನನ್ನು ಬೇಕಾದ್ರೆ ಮುಟ್ಟು, ನನ್ನ ಫೋನ್ ಮುಟ್ಬೇಡ ಅಂತ. ಇದೊಂದು ತುಂಬ ಸ್ಟ್ರಾಂಗ್. ನೀವೇ ನೋಡ್ತಾ ಇದ್ದೀರಾ, ದಿನನಿತ್ಯ ಡೈವರ್ಸ್ಗಳು, ಈಗೋ ಇಶ್ಯೂಸ್ಗಳು, ಇದೆರಡು ಮೇನ್ ಕೋರ್ ಎಲಿಮೆಂಟ್ ಆಫ್ ದ ಸ್ಕ್ರೀನ್ ಪ್ಲೇ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಹೆಂಗೆ ಬ್ಲೆಂಡ್ ಆಗಬೇಕು, ಅದೇ ನಾವು ಆನ್ಲೈನಲ್ಲಿ ಹೇಳ್ಬೇಕಂದ್ರೆ ಅ ಬಾಯ್ ಮೀಟ್ಸ್ ಎ ಗರ್ಲ್ ವರ್ಸಸ್ ಅ ಮ್ಯಾನ್ ಮೀಟ್ಸ್ ಎ ವುಮೆನ್. ಎಷ್ಟು ನಮಗೆ ಸ್ಟೂಡೆಂಟ್ಸ್ ನೋಡಿದ್ರೆ, ನಾವು ಜನರಲಿ ನನಗಿರೋ ಎಕ್ಸ್ಪೀರಿಯನ್ಸಲ್ಲಿ ಇವನು ಯಾವ ಇಯರ್ ಅಂತ ಹೇಳ್ತೀನಿ, ನಮಗೆ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಇಯರ್ ಬರ್ತಾ ಕಮಿನ್ ಸರ್ ಅಂತಾರೆ, ಸೆಕೆಂಡ್ ಇಯರ್ ಕಮಿನ್ ಸರ್ ಅಂತಾರೆ, ನಮ್ಗೆ ಗೊತ್ತಾಗ್ಬಿಡ್ತೀನಿ ಫೈನಲ್ ಇಯರ್ ದುರಂಕಾರ ಬಂದ್ಬಿಟ್ಟಿದೆ ಅಂತ. ನಾವು ಜನರಲಿ ಎಲ್ಲಾದರೂ ಸೆಮಿನಾರ್ಗೆ ಹೋದಾಗ ಕೇಳ್ತೀವಿ ಫಸ್ಟ್ ಇಯರ್ ಅವ್ರು ಎಷ್ಟಿದ್ದಾರೆ ಅಂತ. ಅಲ್ಲಿಗೆ ನಾನು ಬೇರೆ ಥರ ಪ್ಲಾನ್ ಮಾಡ್ಕೊತೀನಿ. ಅದು ಹೋಗ್ತಾ ಇನ್ನು ನೀವು ಪಿ ಯು ಸಿ ಹೋದರೆ ತುಂಬ ಲವ್ಲಿ ಸ್ಟೂಡೆಂಟ್ಸು. ನೀವು ಫಾರ್ ಎಕ್ಸಾಂಪಲ್ PUC ಸ್ಟೂಡೆಂಟ್ಸ್ ಜಾಸ್ತಿ ಅಡ್ರೆಸ್ ಮಾಡೋರು ಪ್ರದೀಪ್ ಈಶ್ವರ್ ಸರ್ದು ಸ್ಪೀಚಸ್ ನೋಡಿರ್ತೀರ, ಅವರು ಜಾಸ್ತಿ PUC ಸ್ಟೂಡೆಂಟ್ಸು. ಆ ಲೈವ್ಲಿನೆಸ್ ನೋಡಿ ಆಡಿಯನ್ಸ್ದು. ಅದೇ ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಹೋಗೋಷ್ಟಲ್ಲಿ ಅವರೇ ಹೀರೋಗಳಾಗ್ಬಿಟ್ಟಿರ್ತಾರೆ. ಫೈನಲ್ ಇಯರ್ ವರ್ಷ ಅವ್ರ ಫಾದರ್ಗಳಾಗ್ಬಿಟ್ಟಿರ್ತಾರೆ. ಬಟ್ ಏನು ಬಿಡ್ತಾರೆ ಅಂದರೆ ಆ ಮೆಚೂರ್ ಎಲಿಮೆಂಟ್ ಬಿಡ್ತಾರೆ. ಏನಂದರೆ ನಾನು ನನ್ನ ಈಗೋಗಳು ಮತ್ತು ಟ್ರಸ್ಟ್ ಇಶ್ಯೂಸ್ಗಳು. ಈಗ ಸರ್, ಎಕ್ಸಾಂಪಲ್ ಮೊನ್ನೆ ನಾನು ಇದು ನಮ್ಮ ತಂದೆ ಹತ್ರ ತುಂಬ ಮಾತಾಡ್ತೀನಿ. 90% ಆಸ್ತಿ ನಮ್ಮ ಅಮ್ಮನ ಹೆಸರಲ್ಲಿ ಮಾಡಿದ್ದಾರೆ. ಈ ಕಾಲದಲ್ಲಿ ಒಂದು ಸೈಟ್ ಬೇಡ ನಮ್ಮ ಹೆಸರಲ್ಲಿ ಇರಲಿ, ನಮ್ಮ ಮಗಳ, ಈ ಥರ ಒಂದು ಮೈಂಡ್ ಸೆಟ್ಗೆ ಬಂದಿದ್ದೀವಿ. ಮದುವೆ ಆಗ್ತಾರೆ, ಚೆನ್ನಾಗೇ ಇರ್ತಾರೆ, ಆದರೂ ಆ ಒಳಗಡೆ ಅಕ್ಸೆಪ್ಟೆನ್ಸ್ ಇಲ್ಲ. ಏನೇನು ಚೇಂಜಸ್ ಆಗಿದೆ, ಮೇಜರ್ಲಿ ಏನಾಗಿದೆ, ತುಂಬ ದೊಡ್ಡ ವಿಷಯ ಹೇಳಿದ್ದಾರೆ ಅಚ್ಯುತ್ ಸರ್. ತುಂಬ ಹ್ಯೂಮರಸ್ ಆಗಿ ಹೇಳ್ತಿದ್ದೀನಿ ನಾನು. ಅವರು ಎಷ್ಟೊಂದು ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು, ಬೇಕನೋ ಇದು ಇಷ್ಟೊಂದು ಬೆಂಕಿ ಬೇಕಾ ಅಂತ. ಸರ್ ರಿಯಾಲಿಟಿ ಸರ್, ಯಾಕಂದ್ರೆ ನಾನೆಲ್ಲ ಅವ್ರ ಡೈಲಾಗಲ್ಲೂ ರೆಫರೆನ್ಸ್ ಕೊಟ್ಟು ಹೇಳಿದ್ದಾರೆ ಸಿನಿಮಾದಲ್ಲಿ. ಈ ಥರ ಒಂದು ಸರ್ವೆ ಪ್ರಕಾರ, ಈ ರೆಫರೆನ್ಸ್ ಪ್ರಕಾರ ಅಂತ ಅವಾಗ ಅವ್ರು ಕನ್ವಿನ್ಸ್ ಆದರು. ಸೊ ಅದೆಲ್ಲ ಸ್ವಲ್ಪ ಒಂದು ಕನ್ನಡಿ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಬಟ್ 80% ಎಂಟರ್ಟೈನ್ಮೆಂಟ್ ಸರ್. ಅನ್ನೋಯಿಂಗ್ಲಿ ನಿಮ್ಗೇನೋ ಗೊತ್ತಾಗುತ್ತೆ. ಗಾಡಿ ದಿನ ಓಡಿಸಿವೆಲ್ಲ ಬಿದ್ದಾಗ ಪಾಠ ಕಲಿತೀವಲ್ಲ, ಆ ಥರ ಒಂದು 2 ಸೀನ್ ಇಟ್ಟಿದ್ದೀನಿ ಅಷ್ಟೇ. ಬಟ್ ಹೋಗಿ ಗಾಡಿ ಮಜಾ, ಫುಲ್ಲು ಸಿನಿಮಾ ಮಜದಲ್ಲೇ ಹೋಗಿದೆ. ಇಲ್ಲ ಸರ್, ಈ ಸಿನಿಮಾ ಮೂಲಕ ಮಾಡ್ಕೊಂತಾರೆ ಅನ್ಸುತ್ತೆ ಜಗದೀಶ್ ಸರ್. ಒಂದು ಈ ಸಿನಿಮಾ ಮೂಲಕ ಮಾಡ್ಕೊಂತಾರೆ. ಪಿತ್ರಾರ್ಜಿತ ಇಲ್ಲ ಸರ್, ತಂದೆದಿದೆ, ಅದು ಅವ್ರ ಸ್ವಯರ್ಜಿತ. ಅವ್ರು ನಿಮಗೂ ಕೊಟ್ಬಿಡ್ಬೋದು ಇಷ್ಟ ಆದರೆ, ನಮ್ಗೇನು ಕ್ಲೇಮ್ ಇರಲ್ಲ. ಸೊ ನನ್ನ ಹೆಸರಲ್ಲಿ ಏನೂ ಇಲ್ಲ ಸರ್. ಪ್ರದೀಪ್ ಸರ್, ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಂ ಸರ್.
ನಿಮ್ಮ ಥ್ರೂಔಟ್ ದ ಜರ್ನಿಯಲ್ಲಾದಂಥ ಒಂದಷ್ಟು ಒಳ್ಳೊಳ್ಳೆ ಅನುಭವಗಳನ್ನ ಸಿನಿಮಾಕರಿಸುವಂತ ಒಂದು ಪ್ರಯತ್ನ ಮಾಡಿರ್ತೀರಾ. ಹೌದು ಬಟ್ ಈ ಥರದ್ದು ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ಯೋಗರಾಜ್ ಭಟ್ರು ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಹೌದು ನೀವೆಲ್ಲ ಹೊಸ ಪ್ರತಿಭೆಗಳಿದ್ರು ಕೂಡ ಅಂತ ಅದ್ಭುತ ಕಲಾವಿದರು ಕೂಡ ಇದ್ದಾರೆ ನಿಮ್ಮ ಸಿನಿಮಾದಲ್ಲಿ. ಹೌದು ಸೊ ಒಂದ್ ಒಳ್ಳೆ ಕಾಸ್ ಇಟ್ಕೊಂಡು ಮಾಡ್ತಿದ್ದೀರಾ, ಕಷ್ಟಪಟ್ಟು ಮಾಡಿದ್ದೀರಾ ಇಷ್ಟು ವರ್ಷಗಳಿಂದ. ಹೌದು ಒಂದ್ ಒಳ್ಳೆ ಟೈಮ್ ನೋಡ್ಕೊಂಡ್ ಬಿಡ್ಬೋದಿತ್ತಲ್ಲ ಅಂತ. ಅಗೈನ್ ಒಂದ್ ಎರಡು ದೊಡ್ಡ ಸ್ಟಾರ್ ಸಿನಿಮಾಗಳು ಬರ್ತಿದ್ದಾಗ Yes. ಮಿಡ್ಲಲ್ಲಿ ಬಂದು ಇಟ್ಸ್ ರಾಂಗ್ ಟೈಮ್ ರಿಲೀಸ್ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತ. ಸರ್ ಇದು ಚರ್ಚೆ ಆಯಿತು ಸರ್, ಇದೇ ಪ್ರಶ್ನೆ ಕೇಳಿದ್ರು. ಅವಾಗ ನಾವು ಒಂದು ಚರ್ಚೆ ಮಾಡಿದ್ವಿ ಸರ್. ಕಂಟೆಂಟು ಎಲ್ಲರೂ ನೋಡಿದ್ವಿ ಸರ್, ನಾವು ಡಿಸಿಷನ್ ಮೇಕರ್ಸ್ ಎಲ್ಲ ಒಂದ್ಸಲಿ ಕಂಟೆಂಟ್ ನೋಡಿದ್ವಿ. ನೋಡಿದಾಗ ಸರ್ ನಮ್ಮದು ನಾವು ಟಿಕೆಟ್ ಸೇಲ್ ಮಾಡೋಕ್ಕೆ ಶುರು ಮಾಡಾಲೆ 3 ವೀಕ್ಸ್ ಆಯ್ತು. ಇವಾಗ ನೀವು ಬುಕ್ ಮೈ ಶೋಲ್ ಹೋಗಿ ನಮ್ಮ ಸಿನಿಮಾ ಟಿಕೆಟ್ ತೊಗೊಬೋದು. ಥಿಯೇಟರ್ ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ, ನಾವು ಡೇಟ್ ಇವತ್ತು ಹೇಳ್ತಾ ಇರೋದು. ಡೇಟ್ ಹೇಳ್ದಂಗೆ ನೀವು ಟಿಕೆಟ್ ತೊಗೊಬೋದು ಬುಕ್ ಮೈ ಶೋ ಅಲ್ಲಿ. ಈ ಥರ ಮಾಡಿ ನಾವು ಆಲ್ಮೋಸ್ಟ್ 5 ಲಕ್ಷ ಟಿಕೆಟ್ಗೆ ಡೆಪಾಸಿಟ್ ಕೊಟ್ಟಿದ್ದೀವಿ. ಸಾರಿ 5,000 ಟಿಕೆಟ್ ಸರ್, 5 ಲಕ್ಷ ರೂಪಾಯಿ 5,000 ಟಿಕೆಟ್ಸ್ಗೆ ಡೆಪಾಸಿಟ್ ಕೊಟ್ಟಿದ್ದು. ಅಲ್ಲಿ 80% ಆಲ್ಮೋಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ಈಗ ನಮ್ಮ ಇರೋ ಸ್ಟೂಡೆಂಟ್ಸ್ 10,000 ಜನ ಭಾಗಿಯಾರೋರೆಲ್ಲ ತೊಗೊಂಡಿರೋದು. ಈ ಥರ ಅದು ಸ್ಕ್ಯಾನರ್ ಕೋಡ್ ಹಾಕಿ ನಾವು ಒಂದು ಚಿಕ್ಕ ಮಾರ್ಕೆಟಿಂಗ್ ಮಾಡಿದ್ವಿ, ಪಬ್ಲಿಕ್ಕು ತೊಗೊಂಡಿದ್ದಾರೆ. ಸೊ ಆಮೇಲೆ ನನಗೇನಾಯಿತು, ಓಕೆ ಯಾವುದೋ ಊರಿಂದ ತೊಗೊಂಬಿಟ್ರೆ ಪ್ರಾಬ್ಲಮ್ಮು, ಸೊ ನಾವು ಮಾಸ್ ಮಾರ್ಕೆಟಿಂಗ್ ಮಾಡೋದು ಬೇಡ, ಯಾರ್ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ಬಾರ್ಕೋಡ್ ಕಳ್ಸೋಣ ಅಂತ. ಸೊ ನನಗೆ 5,000 ಜನ ಆಲ್ರೆಡಿ ರೆಡಿ ಇದ್ದಾರೆ. ಇನ್ನೂ 2 ವಾರ ಇದೆ ಸರ್ ಸಿನಿಮಾಗೆ. 10,000 ಜನ ರೆಡಿ ಮಾಡ್ತೀನಿ ಫಸ್ಟ್ ವೀಕಿಗೆ. ಯಾವ ಕಾನ್ಫಿಡೆನ್ಸಲ್ಲಿ ಮಾಡ್ತೀನಿ ಅಂದರೆ, ಸರ್ ನನ್ನ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನಾನು ಬೋಲ್ಡಾಗಿ ಬಂದು ನೋಡಿ ಅಂತ ಹೇಳ್ಬೋದು. ಇಲ್ಲ ನಾಳೆ ಮತ್ತೆ ಬೈತಾರೆ, ಟ್ರಾಲ್ ಮಾಡ್ತಾರೆ. ಯಾಕಂದ್ರೆ ನಾನು 2012 ಸ್ವಲ್ಪ ಈ ಮೀಮರ್ಸು ಟ್ರಾಲರ್ಸ್ ಎಲ್ಲ ಫ್ರೆಂಡ್ಸ್ ಇದ್ರು, ಬಿಡ್ತಾರಿಲ್ಲ ಆಯ್ತಾ. ಯಾವ ಥರ ಯೋಚನೆ ಮಾಡ್ತಾರೆ ಅವ್ರ ದೃಷ್ಟಿಕೋನ ಏನು ಗೊತ್ತು ನನಗೆ. ಸೊ ಇವಾಗ ನಾನು ಹೇಳಿದ್ರೆ ಸರ್ 10 ರೂಪಾಯಿ ಇಸ್ಕೊಂಡ್ರೆ ಪ್ರಾಬ್ಲಮೇ ಸರ್. ಬೇಕಾದ್ರೆ ಒಂದು 50 ಲಕ್ಷ ಇಸ್ಕೊಂಡು ಒಂದ್ಸಲಿ ಬೈಸ್ಕೊಂಡು 10 ರೂಪಾಯಿ ಇಸ್ಕೊಂಡು ಒಂದು ಡಬಲ್ ಬೈತಾನೆ ಅವ್ನು. ಅದಕ್ಕೆ ಈ ಕಮಿಟ್ಮೆಂಟ್ ನಾನು ತಗೊಂತಾ ಇದ್ದೀನಿ ಅಂದ್ರೆ ಅಷ್ಟೇ ಕಾನ್ಫಿಡೆಂಟ್ ಹೆಂಗೆ ಅಂದ್ರೆ ಸರ್, ಸೇಮ್ MBA ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಿ, ಒಂದ್ ಕಡೆ ಇಡ್ತೀವಿ, ಒಂದು ಜನಕ್ಕೆ ತೋರಿಸ್ತೀವಿ, ಅದ್ರಲ್ಲಿ ಅವ್ರೇನು, ಅವ್ರ ಏಜ್ ಗ್ರೂಪ್ ಏನು, ಅವ್ನ ಬ್ಯಾಕ್ಗ್ರೌಂಡ್ ಏನು, ಯಾರಿಗೆ ಇಷ್ಟ ಆಗ್ತಿದೆ, ನಮ್ಮ ಟಾರ್ಗೆಟ್ ಮಾರ್ಕೆಟ್ ಏನು, ಹೆಂಗ್ ಪಬ್ಲಿಸಿಟಿ ಮಾಡಬೇಕು, ಈ ಥರ ಪ್ಲಾನ್ ಮಾಡ್ಕೊಂಡ್ ಬಂದಾಗ ನಮಗೆ ಗೊತ್ತಾಗಿದ್ದು ಒಂದು, ಓಕೆ ನನಗೊಂದು 10,000 to 15,000 ಸೇಫ್ ಆಡಿಯನ್ಸ್ ಇದ್ದಾರೆ ಸರ್. ಇದು ವೆರಿ ಬಿಗ್ ನಂಬರ್ ಸರ್. ಮದುವೆ ಮಾಡಿ ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಗಿಫ್ಟ್ ಕೊಟ್ಟು ಸೀರೆ ಕೊಟ್ಟು ಬಂದ್ರೆ ಒಬ್ರು ಬರ್ತಾರೆ ಮದುವೆ ಈ ಕಾಲದಲ್ಲಿ. ಯಾರು ಹೋಗ್ತಾರೆ ಜನ ಮದುವೆಗೆ ಅಂತ. ಸೊ ನಾ ಅದರಲ್ಲಿ ಟಿಕೆಟ್ ತೊಗೊತಾ ಇದ್ದಾರೆ ಅನ್ನೋದು ಅಫ್ಕೋರ್ಸ್ ಇದು ಎಂಟರ್ಟೈನ್ಮೆಂಟು ಬರ್ತಾ ಇದ್ದಾರೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಬಿಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ 3rd ಇಂದ ನನಗೆ ರಿಯಲ್ ಪಬ್ಲಿಕ್ ಸ್ಟಾರ್ಟ್ ಆಗೋದು ಅಂತ ಒಳಗಡೆ ಕ್ಯಾಲ್ಕುಲೇಷನ್ ಇರೋದು. ಬೇಗ ರೀಚ್ ಆದರೆ ಪ್ರಾಡಕ್ಟು ವೆಲ್ ನೈಸ್. ಯಾಕಂದರೆ ಏನಾಗಿದೆ ಸರ್, ನಾವು ಅಬ್ಸರ್ವ್ ಮಾಡ್ತಾನೆ ಬರ್ತಾ ಇದೀವಿ. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ನಾನು ದೇವರಾಜ್ ಸರ್ ಏನು ಈ ಸಿನಿಮಾ ಸೂಪರ್ ಆಗಿದೆ ಅಂತೆ, ಏನು ಅವ್ನು ಅಳ್ತಾವ್ ನೋಡು ಬಾ, ಹೋಗಿ ನೋಡ್ರೆ ಏನಕ್ಕೆ ಕೇಳಿದ್ನಪ್ಪ ಅವನು ಅನ್ಕೊಂಡು ನಮಗೂ ಅನುಭವ ಆಗಿದೆ. ಏನು ಗಿಮಿಕ್ಕು ಇಷ್ಟೊಂದು ಮಾಡ್ತಾ ಇರ್ಬೇಕಾದ್ರೆ ರಿಯಾಲಿಟಿಗೆ ಎಲ್ಲಿದೆ ಸರ್. ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ತುಂಬ ಹೆಸರು, ತುಂಬ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ AD6. ನೀವು ಎಲ್ಲೇ ಕೇಳಿದ್ರು ನೀವು ಮೀಡಿಯಾದಲ್ಲಿ ಹೇಳ್ತಾರೆ. ಅವ್ರ ಹೆಸರು ಹಾಳಾಗಬಾರ್ದು ಅಂತಲೇ ನಾವು ಕ್ಲೋಸ್ ಗ್ರೂಪ್ ಶೋ ಮಾಡಿದ್ದು. ಬೇಡ ಸರ್ OTTಗೆ ಕೊಟ್ಬಿಡೋಣ ಡೈರೆಕ್ಟಾಗಿ, ಅವ್ರ ಹೆಸರಿಗೆ ಏನು ಇದು ಬರಬಾರ್ದು, ಇನ್ನೇನಪ್ಪ ಇಂಥ ಪಿಕ್ಚರ್ ಮಾಡಿದ್ದು. ಆ ಕ್ಲೋಸ್ ಗ್ರೂಪ್ ಶೋಲ್ಲಿ ನಮಗೆ 80% + ಯಾವಾಗ ಪಾಸಿಟಿವ್ ರಿವ್ಯೂ ಬಂತು ಅವಾಗ ಥಿಯೇಟರ್ ಅಂತ ಪ್ಲಾನ್ ಮಾಡಿದ್ದು. ಸೊ ಸ್ಟೆಪ್ ಬೈ ಸ್ಟೆಪ್ ಡೇ 1ಇಂದ ನಾವು ಫಸ್ಟು ಅಚ್ಯುತ್ ಸರ್ ಬಿಟ್ಟು ನಾನು ಆಲ್ಮೋಸ್ಟ್ 1 ವರ್ಷ ಆಯಿತು. ಅವಾಗ ನಾನು ಹಿಂಗೆ ಡಿಸ್ಕಸ್ ಮಾಡಿದಾಗ ಹೇಳಿದೆ, ನೋಡಿ ಸರ್ ಇದು ವರ್ಕ್ ಆಗುತ್ತೆ ಅಂತ. ಪ್ರದೀಪ್ ನಾವು ಎತ್ತೋರ್ಗೆ ಹೆಗಣಾನು ಮುದ್ದು, ನಾನು ದೇವರಾಜ್ ಸರ್ ಮಾತಾಡಿದ್ದು, ಹ್ಞೂ ಸರ್ ನಮ್ಮ ಹೆಗಣ ನೋಡಿ ಅಂತ ಒಂದು ಕ್ಯಾರೆಕ್ಟರ್ ಗ್ಲಿಮ್ಸ್ ಬಿಟ್ಟೆ. ನಾನು ಎಷ್ಟು ವ್ಯೂ ಹೇಳಿದ್ನೋ ಅದಕ್ಕೊಂದು 60% ರೀಚ್ ಮಾಡಿದೆ. ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಏನೋ ಒಂದು ಸೆನ್ಸ್ ಇದೆ ನನಗೆ ಯೂತ್ಸ್ ಹೆಂಗೆ ನೋಡ್ತಾರೆ ಅಂತ. ಓಕೆ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋಣ. ಆಮೇಲೆ ಬೆಟರ್ ಆಡಾದ್ರು, ಅಚ್ಯುತ್ ಸರ್ ಆಡಾದ್ರು, ಸಿನಿಮಾ ದೊಡ್ಡದಾಗ್ತಾ ಹೋಯ್ತು, ಸ್ಕೇಲ್ ದೊಡ್ಡದಾಗ್ತಾ ಹೋಗ್ತು. ಸೊ ಹಿಂಗೆ ಸಿನಿಮಾ ಇವತ್ತು ಇಲ್ಲಿ ಬಂದು ನಿಂತಿದೆ ಸರ್. ಪ್ರದೀಪ್ ಸರ್, ಎಸ್ ಸರ್. ಈ ಕಡೆ ಸರ್, ಈಗ ಪ್ಯಾನ್ ಇಂಡಿಯಾ ರೇಸ್ ಇರುವಂಥ ಸಿನಿಮಾಗಳ ಮಧ್ಯೆ ಈ ಥರ ಒಂದು ಕಮರ್ಷಿಯಲ್ ಲವ್ ಸ್ಟೋರಿ ಸಿನಿಮಾಗಳು ಕಮ್ಮಿ ಆಗ್ತಾ ಇರ್ತೀರಾ. ಅದರಲ್ಲೂ ಲವ್ ಸ್ಟೋರಿ ಅಂತ ಬಂದರೆ ತೀರಾ ಭಿನ್ನವಾಗಿ ಯೋಚನೆ ಮಾಡೋಂಥ ಸಿನಿಮಾ ಗೆಲ್ತಾ ಇರೋಂಥದ್ದು. ಒಂದು ಲವ್ ಟುಡೇ ಅಥವಾ ಬೇಬಿ ಅಂತ ಸಿನಿಮಾಗಳು ಹೆಣ್ಮಕ್ಳಿಗೆ ಭಯ ಅನ್ನೋ ಥರ ಈ ಥರದ್ದಿದೆ. ಇಲ್ಲೂ ಗುಡ್ ಪಾಸ್ಟ್ ಬ್ಯಾಡ್ ಪಾಸ್ಟ್ ಅಂತ ಒಂದು ಹಾಕಿದ್ರೆ. ಸೊ ಇಲ್ಲಿ ಯಾವ ಮಟ್ಟಿಗಿನ ಪ್ರೀತಿಯನ್ನು ನೀವು ಪ್ರಯೋಗ ಮಾಡಿದ್ರಿ ಈ ಸಿನಿಮಾದಲ್ಲಿ ಅಂತ? ಸರ್ ಪ್ರೀತಿ ಪ್ರಯೋಗ ಅಂದರೆ ಎಲ್ಲರಿಗೂ ಒಂದು ಪಾಸ್ಟ್ ಇರುತ್ತೆ ಸರ್. ಅದನ್ನ ನಾವು ಗುಡ್ ಅನ್ಕೊಂತೀವೋ ಬ್ಯಾಡ್ ಅನ್ಕೊಂತೀವೋ ನಮ್ಮ ಕೈಲಿರೋದು. ಅದು ಲವ್ ಅನ್ನೇ ಇರಬೇಕಂತಲ್ಲ, ಪ್ರೊಫೆಷನಲ್ ಲೈಫು ಇರ್ಬೋದು, ಯಾವುದೋ ನಮ್ಮ ಪರಿಚಯ ಇರೋರು ಡೆತ್ಸ್ ಆಗ್ಬೋದು, ಕೆಲವು ಸಲ ಗ್ರಾಜುಯೇಷನಲ್ಲಿ ಫೇಲ್ ಆಗೋದಿರ್ಬೋದು. ಎನಿಥಿಂಗ್ ಪಾಸ್ಟ್ ಇಸ್ ಎ ಪಾಸ್ಟ್. ಲವ್ ಅಂತಾನೆ ಅಲ್ಲ. ಬಟ್ ಹೌದು ನಮ್ಮ ಸಿನಿಮಾಲಿ ಹೇಳಿರೋದು ಲವ್ ಬಗ್ಗೆ. ನಾನು ಅವಾಗಲೇ ಹೇಳ್ದಂಗೆ ಸರ್, ಈಗ ಏನಾಗಿದೆ ಅಂದರೆ ಈ ಜೆನ್ಜಿ ಅಂತ ಏನು ಕರಿತೀವಲ್ಲ ಸರ್, ನಾವೇನೋ ಸ್ವಲ್ಪ ಸೇವ್ ಆಗ್ಬಿಟ್ಟು ನಾನು ಒಂದು ಸ್ಟಡಿ ಮೈಂಡ್ ಇದ್ವಿ. ಟೆಂಪಲ್ ಟು ಡಿಸ್ಕೋ ಜನ್ರೇಷನ್ ಅಂತೀವಿ ನಾವು. ಸ್ಕರ್ಟ್ ಹಾಕೊಂಡು ಡಿಸ್ಕೋತೆಕ್ ಹೋಗ್ತಾರೆ, ಸೀರೆ ಉಟ್ಕೊಂಡು ಟೆಂಪಲ್ಗೂ ಹೋಗ್ತಾರೆ. ಆ ಕ್ಯಾರೆಕ್ಟ್ರು ಚೇಂಜು, ಅಲ್ಲಿ ಹೆಂಗಿರ್ಬೇಕು ಇಲ್ಲಿ ಹೆಂಗಿರ್ಬೇಕು ನಡವಳಿಕೆಗಳು ಅದೆರಡು ಒಂದು ಮಾಡೋಕ್ಕೆ ಹೋದಾಗ ನಿಮಗೆ ಈ ಕಲ್ಚರಲ್ಲಿ ಮ್ಯಾಚ್ ಆಗ್ತಿಲ್ಲ. ಸೊ ಅಚ್ಯುತ್ ಸರ್ದು ಒಂದು ಡೈಲಾಗ್ ಇದೆ, ಫಾರಿನ್ ಎಜುಕೇಷನ್ನು, ಫಾರಿನ್ ಫುಡ್ಡು, ಫಾರಿನ್ ಕ್ಲೋದಿಂಗು, ಬಟ್ ಇಂಡಿಯನ್ ಮೈಂಡ್ ಸೆಟ್ ಅಂತ. ಅದನ್ನು ನನ್ನ ಕಥೆಯಲ್ಲಿ ಪಾತ್ರಗಳ ಮುಖಾಂತರ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಸರ್.